హల్లెలూయా. అందరు కూడా గట్టిగా హల్లెలూయా. దేవుని నామానికి మహిమ కలుగును గాక. ప్రియులారా, దేవుడు మన యొక్క కింగ్ ఆఫ్ కింగ్స్ సంఘాన్ని ప్రేమించి, మనలను, మన బిడ్డలను, మన కుటుంబాన్ని దేవుడు ప్రేమించి, మన సంఘములో ఏర్పాటు చేయబడిన ఈ 21 days ఫాస్టింగ్ ప్రేయర్ యొక్క ఈ 8వ దినమందు మనమందరం కూడా ఇలాగా దేవుని సన్నిధానములో చేరి ఇంతవరకు దేవుని స్తుతించి ఆరాధించి అనేకమైన విషయాల కొరకు మనం ప్రార్థన చేసుకునేందుకు దేవాది దేవుడు మన ఎడల కృప చూపించినాడు. అందుని బట్టి దేవునికి మహిమ కలుగును గాక. ఆమెన్. హల్లెలూయా, హల్లెలూయా. ఈ సమయంలో మనం దేవుని యొక్క వాక్యాన్ని మనం ధ్యానించుకుందాం. ప్రియులారా, మన మధ్యలో దేవుని సేవకురాలు పాస్టర్ లాలు గారి సతీమణి సిస్టర్ మేరీ లాలు గారు మన మధ్యలో ఉన్నారు. వారు వచ్చే సమయంలో మనకు దేవుని యొక్క వాక్యాన్ని అందిస్తారు. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಈ ರಾತ್ರಿಯಲ್ಲಿ ಸಂತೋಷವಾಗಿದ್ದೀರಾ? ಆಮೆನ್, ಹಲ್ಲೆಲೂಯಾ. ಇವತ್ತು 8 days, ಆಮೇಲೆ ಎಂಟನೇ ದಿನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಸೇರಿ ಬರುವಂಥದ್ದು, ದೇವರನ್ನೇ ಆರಾಧನೆ ಮಾಡುವಂಥದ್ದು ಅದು ದೊಡ್ಡ ಕಾರ್ಯವಾಗಿದೆ. ಸ್ತೋತ್ರಂ. ಅದು ಆನಂದಕರವಾಗಿದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ದಯಮಾಡಿ ಇವತ್ತು ನಿಮ್ಮ ಮುಂದೆ ನಿಂತುಕೊಂಡು ದೇವರ ವಾಕ್ಯವನ್ನು ಹೇಳುವುದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ನನಗೆ ಕೊಟ್ಟ ಈ ಆಮೇನ್ ಅವಸರ ಅನುಬಿಟ್ಟು ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮ್ಮನ್ನು ಇಲ್ಲಿ ಕರೆದ ನಮ್ಮ ಸಭಾಪಾಲಕರು, ಪಾಸ್ಟರ್ ಅಯ್ಯವರಿಗೂ, ಅಮ್ಮವರಿಗೂ, ಪಾಸ್ಟರ್ ಪ್ರಣೀತ್ ಫ್ಯಾಮಿಲಿಯವರಿಗೂ, ಹಿರಿಯರು, ದೊಡ್ಡವರು, ಆಮೇಲೆ ಮಕ್ಕಳು ಎಲ್ಲವರಿಗೂ ಕರ್ತನಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ವಂದನೆಯನ್ನು ಹೇಳುವಳಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ನಿಮ್ಮೆಲ್ಲರನ್ನ ಒಂದು ಸಲ ಕೂಡ ನೋಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇವೆ. ನಮ್ಮ ನೇಟಿವ್ ಪ್ಲೇಸ್ ಕೇರಳ, ಆದರೆ 23 ವರ್ಷದಿಂದ ಈ ಕರ್ನಾಟಕದಲ್ಲಿ ಬಂದು ದೇವರ ನಾಮವನ್ನು ಘನಪಡಿಸಲಿಕ್ಕೆ, ದೇವರನ್ನು ಕೊಂಡಾಡುವುದಕ್ಕೆ, ದೇವರ ಸೇವೆಯಲ್ಲಿ ನಿಂತುಕೊಳ್ಳುವಂತೆ ದೇವರು ನಮ್ಮನ್ನು ಕುಟುಂಬವಾಗಿ ದೇವರು ನಿಲ್ಲಿಸಿದ್ದಾನೆ. ಆತನ ಮಹಾ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇವೆ. ಆಮೇಲೆ ಸಮಯ ಇಲ್ಲದ ಕಾರಣ ನೇರವಾಗಿ ನಾವು ವಾಕ್ಯಕ್ಕೆ ಹೋಗೋಣವ. 91ನೇ ಕೀರ್ತನೆ ಅದನ್ನ 14ನೇ ವಾಕ್ಯ. 91ನೇ ಕೀರ್ತನೆಗಳು ಸಾಕು. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಕಣ್ಣು ಮುಚ್ಚಿಕೊಂಡು ಒಂದು ಸರಿ ಆ ಕರ್ತನ ಬಳಿಯಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಟ್ಟು, ಏಸಯ್ಯ, ಇವತ್ತು ರಾತ್ರಿಯಲ್ಲಿ ನಿನ್ನ ರಕ್ಷಣಾ ಕಾರ್ಯಗಳು ನಾನು ನೋಡಬೇಕಯ್ಯ. ನಮ್ಮನ್ನು ಉದ್ಧರಿಸುವ ದೇವರು, ನಮ್ಮನ್ನು ರಕ್ಷಿಸುವ ದೇವರು. ಏಸಯ್ಯ, ಈ ರಾತ್ರಿ ಕಾಲ ಸಮಯ ನಿನ್ನ ಕರೆಗಳಲ್ಲಿ ನಮ್ಮನ್ನೇ ಸಮರ್ಪಣೆ ಮಾಡುತ್ತೇವೆ. ಏಸಯ್ಯ, హల్లెలూయా. అల్పుడనై ఉన్నా నన్ను కనుకొండివే, వేరు చేసి లేవనెత్తి హెచ్చించితివే. అల్పుడనై ఉన్నా నన్ను కనుకొండివే, వేరు చేసి లేవనెత్తి హెచ్చించితివే. నీవే లేక నేనే లేను, నాకు నీవు అత్యవసరం. నీవే లేక నే
నాకు నీవు అత్యవసరం. నీ చిత్తమే నాలో నెరవేర ఆశ, అర్పించి మ్రోక్కెదా నన్ను వాడుకోనుము. నీ చిత్తమే నాలో నెరవేర ఆశ, అర్పించి మ్రోక్కెదా నన్ను వాడుకోనుము. నీవే లేక నేనే లేను, నాకు నీవు అత్యవసరం. నీవే లేక నేనే లేను, నాకు నీవు అత్యవసరం. కుమ్మరి నీ చేతిలో మట్టిని నేను విరచి మలచి నిర్మించుము. కుమ్మరి నీ చేతిలో మట్టిని నేను విరచి మలచి నిర్మించుము. నీవే లేక నేనే లేను, నాకు నీవు అత్యవసరం. నీవే లేక నేనే లేనేసయా, నాకు నీవు అత్యవసరం. అందరూ కలిసి నీవే లేక నేనే లేను. తాంగులో నాకు నీవు అత్యవసరం. నీవే లేక నేనే లేను, నాకు. అవును ప్రభువా, నీవే లేక నేను లేనయ్యా, నాకు నీవు అత్యవసరమే ప్రభువా. అల్పుడనాయి ఉన్నా నన్ను కనుకొండివే, వేరు చేసి లేవనెత్తి హెచ్చించిన నా ప్రభువా. యేಸಯ್ಯ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ನಮ್ಮ ಪರಲೋಕ ತಂದೆಯಾಯ ದೇವರೇ, ನಮ್ಮ ಉಪವಾಸ ಪ್ರಾರ್ಥನೆ 8ನೇ ದಿನ ರಾತ್ರಿಯಲ್ಲಿ ನಿನ್ನ ಮಕ್ಕಳಾದ ನಾವುಗಳು ನಿನ್ನ ಪಾದದಲ್ಲಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡುತ್ತೇವೆ. ಈ ರಾತ್ರಿಯಲ್ಲಿ ಪವಿತ್ರಾತ್ಮನೇ ನೀ ನಮ್ಮೊಟ್ಟಿಗೆ ಮಾತನಾಡು. ನೀನು ಮಾತಾಡುವುದಾದರೆ యేసయ్య ನಾವು ಸೋಲುವುದಿಲ್ಲ. ನೀನು ಮಾತಾಡುವುದಾದರೆ ನಮಗೆ ಬಿಡುಗಡೆ ಇದೆ ಸ್ವಾಮಿ. ಈ ರಾತ್ರಿಯಲ್ಲಿ ಮಾತಾಡು ದೇವರೇ. ನಿನ್ನ ದಾಸಿಯನ್ನು ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರಂ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ఆమెన్. ప్రైజ్ ది లార్డ్. కుమ్మరి నీ చేతిలో మట్టిని నేను విరచి మలచి ನಿರ್ಮಿಂಚುము. ప్రైజ్ ది లార్డ్. హల్లెలూయా. ನಿಮಗೆಲ್ಲರಿಗೆ ತೆಲುಗು ಬಾగా ಗೊತ್ತಿದೆ. ಸ್ತೋತ್ರಂ, ಹಲ್ಲೆಲೂಯಾ, ಸ್ತೋತ್ರಂ. ಆಮೇಲೆ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಾಗೆ ದೇವರು ನಮ್ಮನ್ನು ದೇವರ ಕರಗಳಲ್ಲಿ ಒಪ್ಪಿಸಿಕೊಡಬೇಕು. ಆಮೇಲೆ ಅವನಿಗೆ ಇಷ್ಟವಾದ ಪಾತ್ರೆಯನ್ನಾಗಿ ದೇವರು ನಮ್ಮನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆಯ 8ನೇ ರಾತ್ರಿಯಲ್ಲಿ ದೇವರಿಗೆ ಕೇಳಬೇಕೇಸಪ್ಪ, ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಒಂದು ಮಣ್ಣಿನ ಪಾತ್ರೆಯಾಗಿ ನಾನು ಇವತ್ತು ನಿನ್ನ ಪಾದ ಸನ್ನಿಧಾನದಲ್ಲಿ ಕೂತುಕೊಂಡಿದ್ದೇವೆ. ನಿನಗೆ ಇಷ್ಟವುಳ್ಳ ಪಾತ್ರೆಯನ್ನಾಗಿ ನನ್ನನ್ನು ಮಾಡಿಕೋ ಸ್ವಾಮಿ. ಹಲ್ಲೆಲೂಯಾ. ಈ ಒಂದು ಮನಸ್ಸು ಇರುವುದಾದರೆ, ಈ ಒಂದು ಆಮೇಲೆ ಮಾತು ನಿನ್ನಲ್ಲಿ ಇರುವುದಾದರೆ ದೇವರು ದೊಡ್ಡ ಕಾರ್ಯವನ್ನು ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೇರವಾಗಿ ನಾವು ವಾಕ್ಯಕ್ಕೆ ಹೋಗೋಣವ. ಆಮೇಲೆ 91ನೇ ಕೀರ್ತನೆ ಭಾಗ ನಾ ಓದಿರೋದು. ಅದನ್ನ 14ನೇ ವಾಕ್ಯ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು.
ಆಮೇಲೆ ನನ್ನ ಪ್ರಧಾನ ಒಂದು ಪಾಯಿಂಟ್ ಆಸಕ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರಿಗೆ ಆರಾಧನೆಗೆ ಬರುವಂತ, ಇಲ್ಲದಾದರೆ ಪ್ರಾರ್ಥನೆಗೆ ಬರುವಂತ, ಉಪವಾಸ ಪ್ರಾರ್ಥನೆ ಮಾಡುವಂತ ಒಂದು ಆಸಕ್ತಿ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಶಕ್ತಿ ಬೇಕಾದ್ರೆ, ನಮಗೆ ಬಲ ಬೇಕಾದ್ರೆ, ನಾವು ಈ ಲೋಕಕ್ಕೆ ನಾವು ನೋಡುವಾಗ ಬೂಸ್ಟ್, ಹಾರ್ಲಿಕ್ಸ್, ಅಂದ ಬಹಳ ಅಮೂಲ್ಯವಾದ ವಸ್ತುಗಳನ್ನು ನಾವು ನಮ್ಮ ಆರೋಗ್ಯಕ್ಕಾಗಿ ತೆಗೆದುಕೊಳ್ಳುತ್ತೇವೆ. ಆದರೆ ದೇವರಲ್ಲಿ ಆಸಕ್ತಿ ಉಳ್ಳ ಒಂದು ಮಗನಾಗಿ, ಒಂದು ಮಗಳಾಗಿ ಬಾಳುವುದಕ್ಕೆ, ಜೀವಿಸಲಿಕ್ಕೆ ಎಷ್ಟು ಜನರಿಗೆ ಸಾಧ್ಯ? ಹಲ್ಲೆಲೂಯಾ. ಉಪವಾಸ ಪ್ರಾರ್ಥನೆ ಇದ್ದಾಗ ನಮಗೆ ಪ್ರಾರ್ಥನೆ ಇದೆ. ಅವತ್ತು ನಮ್ಮ ಆತ್ಮೀಯ ಜೀವಿತ ಅದು ದೊಡ್ಡ ಮಟ್ಟಿಗೆ ಇರುತ್ತದೆ. ಸ್ತೋತ್ರಂ, ಹಲ್ಲೆಲೂಯಾ. ಆದರೆ ಉಪವಾಸ ಪ್ರಾರ್ಥನೆಯನ್ನು ಮುಗಿದ ಮೇಲೆ ನಾವು ತಣ್ಣಗೆ ಆಗ್ತೀರಿ. ಹಲ್ಲೆಲೂಯಾ. ಚರ್ಚಲ್ಲಿ ನಾವು ಬಂದಾಗ ಪ್ರೈಸ್ ದಿ ಲಾರ್ಡ್, ನಮಗೆ ಸಂತೋಷವಾಗಿ ಕುಣಿದಾಡುವಂಥ ಒಂದು ಆರಾಧನೆ ಅನುಭವ ಇರುತ್ತದೆ. ಚರ್ಚ್ ಮುಗಿದ ಮೇಲೆ ನಾವು ಮನೆಗೆ ಹೋಗುತ್ತಿರುವಾಗ ಮುಗಿದು ಹೋಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಆತ್ಮೀಯ ಜೀವಿತ ಎಲ್ಲಿ? ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರಂ. ಈ 91ನೇ ಕೀರ್ತನೆ ಭಾಗವನ್ನು ನಾವು ನೋಡುವಾಗ, ಇದನ್ನ ಒಂದು ಚರಿತ್ರೆಯನ್ನು ನಾವು ನೋಡುವಾಗ, ಮಗೋನ್ನತನಾಗಿ ಇರುವ ಆ ದೇವರ ರೆಕ್ಕೆಯ ಕೆಳಗೆ ಆಶ್ರಯಿಸುವ ಒಂದು ಮನುಷ್ಯನ ಕುರಿತಾಗಿ, ಪ್ರೈಸ್ ದಿ ಲಾರ್ಡ್, ಪ್ರಾಮುಖ್ಯವಾಗಿ ಹೇಳುವುದಾದರೆ ದೇವರು ಮತ್ತು ಮನುಷ್ಯರ ಒಂದು ಸಂಭಾಷಣೆ, ಒಂದು ಮಾತು. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಈ 91ನೇ ಕೀರ್ತನೆ ಭಾಗವನ್ನು ನೋಡುವಾಗ ಸರ್ವಶಕ್ತನಾದ ದೇವರು ತಾನೇ ಇಳಿದು ಬಂದು ಬರೆದಂತ ಕೀರ್ತನೆ ಭಾಗ ಎಂದು ನಾವು ಇದರಲ್ಲಿ ನೋಡಬಹುದು. 1, 2, 3 ವಾಕ್ಯ ಮಾತ್ರ ಮನುಷ್ಯರನ್ನೇ ಕುರಿತು ನಾವು ನೋಡುವಾಗ, ಉಳಿದ ಭಾಗಗಳಲ್ಲಿ ಎಲ್ಲ ಸರ್ವಶಕ್ತನಾದ ದೇವರ ಆಶ್ರಯವನ್ನು ಕುರಿತಾಗಿ, ಸರ್ವಶಕ್ತನಾಗಿ ಇರುವ ದೇವರ ಸಾಮೀಪ್ಯವನ್ನು ಕುರಿತಾಗಿ ನಾವಲ್ಲಿ ನೋಡಲಿಕ್ಕೆ ಸಾಧ್ಯ. ಆಮೆನ್, ಪ್ರೈಸ್ ದಿ ಲಾರ್ಡ್. ನನಗಿಂತ ಗಣ್ಯನಿರು, ನನಗಿಂತ ದೇವರ ವಾಕ್ಯವನ್ನು ಗೊತ್ತಿರುವರೆ ಈ ಚರ್ಚಲ್ಲಿ ಇರುವುದು. ಪ್ರೈಸ್ ದಿ ಲಾರ್ಡ್. ಕಿಂಗ್ ಆಫ್ ಕಿಂಗ್ ಚರ್ಚ್ ಅಂದರೆ ಹಲ್ಲೆಲೂಯಾ, ಸ್ತೋತ್ರ. ಇಲ್ಲಿರುವಂಥ ಎಲ್ಲ ವಿಶ್ವಾಸಿಗಳು ದೇವರಲ್ಲಿ ಚೆನ್ನಾಗಿ ಬೆಳೆದವರು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಹೇಳುತ್ತೇವೆ. ಆ ಮಗೋನ್ನತನಾಗಿ ಇರುವ ಆ ದೇವರ ಆ ರೆಕ್ಕೆ ಕೆಳಗೆ ಆಶ್ರಯಿಸುವ ಒಬ್ಬ ಮನುಷ್ಯನ ಕುರಿತಾಗಿ, ರೆಕ್ಕೆಯ ಕೆಳಗೆ, ರೆಕ್ಕೆಯ ಮೇಲೆ ಅಲ್ಲ, ಆಮೆನ್, ಪ್ರೈಸ್ ದಿ ಲಾರ್ಡ್, ರೆಕ್ಕೆಯ ಕಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೆಕ್ಕೆಯ ಕೆಳಗೆ ನಾವು ದೇವರನ್ನ ಆಶ್ರಯಿಸುವುದಾದರೆ, ಇದರಲ್ಲಿ 1ನೇ ವಾಕ್ಯದಿಂದ ಹಿಡಿದು 16ನೇ ವಾಕ್ಯವರೆಗೂ ಇರುವ ಭಾಗಗಳನ್ನು ನೋಡುವಾಗ ಆತನು ನಮಗೆ ದೀರ್ಘಾಯುಸ್ಸನ್ನು ತೃಪ್ತಿಪಡಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಸ್ತೋತ್ರ. ದೀರ್ಘಾಯುಸ್ಸನ್ನು ಅನುಗ್ರಹಿಸಿ ಅವನು ನಮ್ಮನ್ನು ತೃಪ್ತಿಪಡಿಸುವ ದೇವರಾಗಿದ್ದಾನೆ. ನನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ನನ್ನ ದೂತರ ಕೈಗಳಲ್ಲಿ ನನ್ನನ್ನು ಎತ್ತಿಸುವ ದೇವರಾಗಿದ್ದಾನೆ, ನನ್ನನ್ನು ಒಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಒಂದೊಂದು ಭಾಗಗಳು ನಾವು ನೋಡುವಾಗ ದೇವರ ಆ ಒಂದು ಸಾಮೀಪ್ಯ, ದೇವರ ಒಂದು ಮಾತಿನಲ್ಲಿ ನಾವು ಅದನ್ನಲ್ಲಿ ನೋಡಬಹುದು. ಪ್ರಿಯ ದೇವರ ಮಕ್ಕಳೇ, ರಕ್ಷಿಸುವ ದೇವರು. ಹಲ್ಲೆಲೂಯಾ, ಸ್ತೋತ್ರಂ. 1ನೇ ಭಾಗ, ಅವನು ನನ್ನಲ್ಲಿ ಆಸಕ್ತನಾಗಿ ಇರುವುದರಿಂದ, ಅಲ್ಲಿ ಕರೆಕ್ಟ್ ಎಲ್ಲ ನಾನು ಹೇಳೋದು ಇದು ಕನ್ನಡ ಬೈಬಲ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಸ್ತೋತ್ರ. ನನ್ನಲ್ಲಿ ಆಸಕ್ತನಾಗಿ ಇರುವುದರಿಂದ ನಾನು ನಿನ್ನನ್ನು ರಕ್ಷಿಸುವೆನು. ರಕ್ಷೆ ಬೇಕಾ? ರಕ್ಷಣೆ ಎಲ್ಲಿಂದ ಬರುತ್ತದೆ? ಹಲ್ಲೆಲೂಯಾ. ರಕ್ಷಿಸಲಿಕ್ಕೆ ಯಾರ ಕೈಯಿಂದ ಸಾಧ್ಯ? ಒಂದು ಮಾನವ ಮನುಷ್ಯನಿಂದ ರಕ್ಷಿಸಲಿಕ್ಕೆ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮನ್ನು ರಕ್ಷಿಸಲಿಕ್ಕೆ, ನಮ್ಮನ್ನು ಹಲ್ಲೆಲೂಯಾ ಒಳ್ಳೆಯದಾಗಿ ಮಾಡುವುದಕ್ಕೆ ಸರ್ವಶಕ್ತನಾದ ದೇವರಿಗೆ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾನು ಹಿಂಗೆ ಹೇಗೆ ಹೇಳಿ ಹೋಗುತ್ತಾ ಇದ್ದಾಗ ಟೈಮ್ ಬಹಳ ಮುಂದೆ ಹೋಗ್ತಾ ಇದೆ. ಸ್ತೋತ್ರ. ಅಲ್ಲಿ ಒಂದು ದಿವಸ ಒಂದು ಚಿಕ್ಕ ಮಗು ಅವರ ತಂದೆಯ ಕರೆ ಹಿಡಿದು ರೋಡಲ್ಲಿ ನಡೆದುಕೊಂಡು ಹೋಗ್ತಾ ಇತ್ತು. ಆ ಚಿಕ್ಕ ಮಗು ಅಪ್ಪನಿಗೆ ಒಂದು ಮಾತು ಕೇಳಿದರು, ಅಪ್ಪ, ದೇವರು ಎಂಬವರು ಯಾರು?
ಆ ದೇವರು ಎಷ್ಟು ದೊಡ್ಡವನಾಗಿ ಇರುತ್ತದೆ. ಸ್ತೋತ್ರಂ. ಆ ದೇವರು ಹೇಗೆ ಇರುತ್ತದೆ. ಆಮೇನ್. ಆ ಚಿಕ್ಕ ಮಗು ಅಪ್ಪನಿಗೆ ಕೇಳ್ತಾ ಇದ್ದೀರಾ. ಸ್ತೋತ್ರ. ಆಮೇಲೆ ಅಪ್ಪ ಹೀಗೆ ಹೋಗುತ್ತಿರುವಾಗ ಅಪ್ಪ ಆಕಾಶದ ಕೆಳಗೆ ಕಣ್ಣೆತ್ತಿ ನೋಡುವಾಗ ಒಂದು ವಿಮಾನ, ಒಂದು ಫ್ಲೈಟ್ ಹಾದು ಹೋಗುತ್ತಾ ಇದೆ. ಹಾಲೆಲೂಯ. ಅಪ್ಪನು ಆ ಮಗನಿಗೆ ಹೇಳಿದರು, ಮಗನೇ ನೀ ಆಕಾಶಕ್ಕೆ ನೋಡು. ಹಾಲೆಲೂಯ. ಒಂದು ವಿಮಾನ ನೀ ನೋಡುತ್ತಾ ಇದೆಯಲ್ಲ, ಆ ವಿಮಾನದಷ್ಟು ಇದೆ ನನ್ನ ದೇವರು ಎಂಬುದಾಗಿ. ಹಾಲೆಲೂಯ. ಈ ಚಿಕ್ಕ ಮಗು ಅಪ್ಪನಿಗೆ ಕೇಳಿದ್ರು, ಅಪ್ಪ ಇಷ್ಟು ಚಿಕ್ಕವನ ಆ ದೇವರು, ಇಷ್ಟು ಚಿಕ್ಕವನ ನಮ್ಮ ದೇವರು. ಅಪ್ಪ ತಿರುಗಿ ಮನೆಗೆ ಬಂದು ಮಗನನ್ನು ಕರ್ಕೊಂಡು ಮನೆಗೆ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಟೈಮ್ ಆಮೇಲೆ ಈ ಚಿಕ್ಕ ಮಗುಗೂ ಆಮೇಲೆ ಕರ ಹಿಡಿದು ಅಪ್ಪ ತಂದೆ ಆ ಅಪ್ಪನು ಮಗನು ಸೇರಿ ಎಲ್ಲಿ ಹೋದ್ರಂತ ಗೊತ್ತಾ? ಏರ್ಪೋರ್ಟಲ್ಲಿ ಹೋಗಿದೆ. ಹಾಲೆಲೂಯ. ಹೋಗಿದ್ದಾರೆ. ಹಾಲೆಲೂಯ. ಏರ್ಪೋರ್ಟಲ್ಲಿ ಹೋಗಿದ ಮೇಲೆ ಆ ಚಿಕ್ಕ ಮಗನನ್ನು ಕರ್ಕೊಂಡೋಗಿ ಆಮೇಲೆ ಫ್ಲೈಟ್ ನಿಲ್ಲಿಸಿರುವ ಹತ್ತಿರ ಕರ್ಕೊಂಡೋಗಿ ಹೇಳಿದರು, ಮಗನೇ ದೇವರು ಹೀಗೆ ಇರುತ್ತದೆ ಎಂಬುದಾಗಿ. ಹಾಲೆಲೂಯ. ಆ ಚಿಕ್ಕ ಮಗ ಹೇಳಿದ್ರು, ಅಯ್ಯೋ ಅಪ್ಪ ಇದೆಷ್ಟು ದೊಡ್ಡದು ಎಂಬುದಾಗಿ. ಹಾಲೆಲೂಯ. ಪ್ರಿಯ ದೇವರು ಮಕ್ಕಳೇ, ನಾನು ಇದು ಹೇಳಿದೆ ಯಾಕೆ ಗೊತ್ತಾ? ನೀನು ದೇವರನ್ನೇ ಹೇಗೆ ನೋಡುತ್ತಾ ಇರ್ತಾರೋ ಅದೇ ರೀತಿಯಲ್ಲಿ ದೇವರನ್ನೇ ನಿನಗೆ ನೋಡ್ಲಿಕ್ಕೆ ಸಾಧ್ಯ. ನೀನು ದೂರದೃಷ್ಟಿಯಿಂದ ಓ ದೇವರು ಇಷ್ಟೇನೋ, ದೇವರು ಇಷ್ಟೇ ಅವನ ಎಂಬುದಾಗಿ ನೀನು ತಿಳ್ಕೊಂಡಿದ್ದರೆ ಹಾಲೆಲೂಯ, ದೇವರ ಕಾರ್ಯ ನೋಡಕ್ಕೆ ಆಗೋದಿಲ್ಲ. ನೀನು ಹತ್ತಿರ ಬರಬೇಕು, ದೇವರ ಹತ್ತಿರ ಬರಬೇಕು. ದೇವರ ದೇವರ ಆಳವನ್ನು ಆ ದೇವರು ಯಾರೆಂಬುದಾಗಿ ನಿನಗೆ ಗೊತ್ತಾಗುತ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ಎಷ್ಟು ಜನರಿಗೆ ಅರ್ಥವಾಗಿದೆ, ಎಷ್ಟು ಜನರಿಗೆ ಸಂತೋಷವಾಗಿದೆ. ಆಮೇಲೆ ನೀನು ದೇವರ ಸನ್ನಿಧಾನದಲ್ಲಿ ಬಂದು ನೋಡುವ ರೀತಿಯಲ್ಲೇ ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಒಂದಾನೊಂದು ದಿನ ಜಗಾಯನು ಯೇಸು ಸ್ವಾಮಿಯನ್ನು ನೋಡಬೇಕೆಂಬುದಾಗಿ ಅವನಿಗೆ ಆಸೆಯನ್ನು ಉಂಟಾಯಿತು. ಆಮೇನ್. ಇದು ಉಪವಾಸ ಪ್ರಾರ್ಥನೆಯ 8ನೇ ದಿನ. ಮರೆತು ಹೋಗ್ಬೇಡ್ರಿ. ಹಲ್ಲೆಲೂಯ. ನಮ್ಮ ಆಪ್ತವಾಕ್ಯ ಹಲ್ಲೆಲೂಯ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸುವೆನು. ಆಮೆನ್. ಹಲ್ಲೆಲೂಯ. ಇವತ್ತು ಆ ರಕ್ಷಣೆ ಕಾರ್ಯಗಳು ನೀನು ನೋಡಬೇಕಾ? ಜಕ್ಕಾಯನೆಂಬ ಆ ಮನುಷ್ಯನು ಯಾರೆಂಬುದಾಗಿ ನಮಗೂ ಚೆನ್ನಾಗಿ ಗೊತ್ತಿದೆ. ಟ್ಯಾಕ್ಸ್ ಕಲೆಕ್ಟ್ ಮಾಡುವ ಒಂದು ವ್ಯಕ್ತಿ, ಸುಂಗದವನು. ಹಲ್ಲೆಲೂಯ. ಸ್ತೋತ್ರ. ಅವನಿಗೆ ಒಂದು ಆಸೆ. ಆಮೇಲೆ ಅವನು ಚರ್ಚ್ ಬಿಲೀವರ್ ಅಲ್ಲ. ಹಲ್ಲೆಲೂಯ. ಆಮೇಲೆ ದೇವರಲ್ಲಿ ನಂಬಿಕೆ ಇರುವ ಒಂದು ವ್ಯಕ್ತಿ ಅಲ್ಲ. ಆದರೆ ಅವನಿಗೆ ಒಂದು ಆಸೆ, ನಾನು ದೇವರನ್ನ ನೋಡಬೇಕು, ದೇವರನ್ನ ನೋಡಬೇಕು. ಹೇಗಾದರೂ ಪರವಾಗಿಲ್ಲ, ನಾನು ದೇವರನ್ನ ನೋಡಬೇಕು. ಹಲ್ಲೆಲೂಯ. ಅವನ ಮನಸ್ಸಿಗೆ ಒಂದು ಆಸೆ ಬಂದಾಗ ಅವನಿಗೆ ದೇವರನ್ನ ನೋಡಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತಾ? ಬಹಳ ಜನರು ದೇವರ ಹಿಂದೆ, ಯೇಸು ಸ್ವಾಮಿಯ ಹಿಂದೆ ಬರುತ್ತಿರುವಾಗ ಅವನಿಗೆ ಯೇಸು ಸ್ವಾಮಿನ ನೋಡಕ್ಕೆ ಆಗೋದಿಲ್ಲ. ಅವನು ಗಿಡ್ಡನಾಗಿದ್ದಾನೆ. ಅದಕ್ಕಾಗಿ ಯೇಸು ಸ್ವಾಮಿನ ನೋಡುವುದಕ್ಕೆ ಅವನು ಆಗೋದಿಲ್ಲ. ಅದಕ್ಕಾಗಿ ಅವನು ಮುಂದೆ ಓಡಿ ಒಂದು ಮರವನ್ನು ಹತ್ತಿ, ಆಲದ ಮರ ಎಂಬುದಾಗಿ. ಸ್ತೋತ್ರ. ಆ ಆಲದ ಮರವನ್ನು ಹತ್ತಿ ಆಮೇಲೆ ಅಲ್ಲಿ ಕೂತ್ಕೊಂಡು ಯೇಸು ಸ್ವಾಮಿ ಬರುವುದನ್ನು ಕಾಯುತ್ತಾ ಇದ್ದಾನೆ. ಇವತ್ತು ನನ್ನ ಮಾತನ್ನು ಕೇಳುವ ದೇವರು ಮಕ್ಕಳೇ, ಅವನೊಂದು ಬಿಲೀವರ್ ಅಲ್ಲ, ಅವನು ದೇವರಲ್ಲಿ ವಿಶ್ವಾಸ ಇಲ್ಲ. ಆದರೆ ಅವನಿಗೆ ಒಂದು ಆಸೆ, ನಾನು ದೇವರನ್ನ ನೋಡಬೇಕು, ದೇವರನ್ನ ನೋಡಬೇಕು. ಅವನಿಗೆ ಗೊತ್ತಿಲ್ಲ, ಯೇಸು ಸ್ವಾಮಿನ ನೋಡಿದ ಮೇಲೆ ನನ್ನ ಕುಟುಂಬಕ್ಕೆ ರಕ್ಷಣೆ ಉಂಟಾಗುತ್ತದೆ ಎಂಬುದಾಗಿ ಅವನಿಗೆ ಗೊತ್ತಿಲ್ಲ. ಆದರೆ ಹಲ್ಲೆಲೂಯ, ಆತ್ಮನ ಪ್ರೇರತ್ನ ನಿಮಿತ್ತವಾಗಿ ನಾನು ಅನ್ಕೊಂತಾ ಇದ್ದೇವೆ, ಆತ್ಮನನ್ನು ಅವನನ್ನು ಕರ್ಕೊಂಡು ಹೋಗಿದ್ದಾನೆ. ಆಮೇಲೆ ಪವಿತ್ರಾತ್ಮನನ್ನು ಆತನನ್ನು ಅಲ್ಲಿಗೆ ನಡೆಸಿದ್ದಾನೆ. ಆಲದ ಮರವನ್ನು ಹತ್ತಿರುವ ಜಕ್ಕಾಯನ ಕೆಳಗೆ ಯೇಸು ಸ್ವಾಮಿ ಬಂದಾಗ ಯೇಸು ಸ್ವಾಮಿ ಮೇಲೆಗೆ ನೋಡಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ನಿನಗೆ ಆಸೆ ಇದೆಯಾ? ಏಸಪ್ಪ, ನಾನು ನಿನ್ನ ಮಗಳು, ನಾನು ನಿನ್ನ ಮಗನು. ಹಲ್ಲೆಲೂಯ.
ಅಪ್ಪ, ನನ್ನ ಕುಟುಂಬದಲ್ಲಿ ನಿನ್ನ ರಕ್ಷಣೆಯ ಕಾರ್ಯಗಳನ್ನು ನಾವು ನೋಡಬೇಕಯ್ಯ. ನಿನ್ನ ರಕ್ಷಣೆಯ ಕಾರ್ಯಗಳನ್ನು ನಾವು ನೋಡಬೇಕಯ್ಯ. ನಿನ್ನ ವಾಕ್ಯವು ನನಗೆ ಆಧಾರವಾಗಿದೆ ದೇವ. ನಿನ್ನ ವಾಕ್ಯವು ನನಗೆ ಹಾಲೆಲೂಯ ನನಗೆ ಬಿಡುಗಡೆ ಆಗಿದೆ ದೇವ ಎಂಬುದಾಗಿ ನೀನು ನಂಬುವುದಾದರೆ ಹಾಲೆಲೂಯ ಯೇಸು ಸ್ವಾಮಿ ನಿನ್ನ ಮನೆಗೂ ಬರುತ್ತಾನೆ. ಹಾಲೆಲೂಯ ದೇವರು ನಿನ್ನನ್ನು ಕೂಡ ರಕ್ಷಿಸುವ ದೇವರಾಗಿದ್ದಾನೆ. ಹಾಲೆಲೂಯ ಚಕಾಯನ ಮನೆಯಲ್ಲಿ ಹಾಲೆಲೂಯ ಯೇಸು ಸ್ವಾಮಿ ಬಂದಿದ್ದರು. ಅವನನ್ನು ರಕ್ಷಿಸಿದ್ದಾನೆ. ಅವನ ಕುಟುಂಬವನ್ನು ದೇವರ ಕಡೆಗೆ ಹಾಲೆಲೂಯ ಯೇಸು ಸ್ವಾಮಿ ನಡೆಸಿದ್ದಾನೆ. ಇವತ್ತು ಹಾಲೆಲೂಯ ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ರಕ್ಷಿಸುವೆನು. ಆಮೇಲೆ ಸಂತೋಷವಾಗಿದ್ದೀರಾ? ಸಂತೋಷ ಇರುವವರೆಲ್ಲರೂ ಸೇರಿ ಆತನನ್ನು ಹಾಲೆಲೂಯ ದೊಡ್ಡ ಸ್ವರದಿಂದ ಅಲ್ಲೇ ಒಂದು ಹಲ್ಲೆಲೂಯ ಹೇಳ್ಬೋದಾ? ಹಲ್ಲೆಲೂಯ, ಹಲ್ಲೆಲೂಯ. ಆಮೇನ್. ಪ್ರೈಸ್ ದಿ ಲಾರ್ಡ್. ಆಲದ ಮರವನ್ನು ಹತ್ತಿದ ಮೇಲೆ ಆಲದ ಮರದ ಕುರಿತಾಗಿ ಹೇಳುವಾಗ ಅದು ದೊಡ್ಡ ಅಗ್ಗಲವಾಯಿತೆಂಬುದಾಗಿ. ಸ್ತೋತ್ರ. ಅವನಿಗೆ ಹತ್ತಲಿಕ್ಕೆ ಆಗುವುದಿಲ್ಲ, ಅಂದ ಪ್ರಯಾಸ ಆ ಮರವನ್ನು ಹತ್ತಲಿಕ್ಕೆ, ಪ್ರಿಯ ದೇವರ ಮಕ್ಕಳೇ. ಆದರೆ ಅವನು ಎಷ್ಟು ಕಷ್ಟಪಟ್ಟು ಹತ್ತಿದಾನೋ, ಯೇಸು ಸ್ವಾಮಿ ಬಂದು ಮೇಲೆ ಮೇಲೆಗೆ ನೋಡಿದ ಮೇಲೆ ಯೇಸು ಸ್ವಾಮಿ ಅಲ್ಲೇ ಚಕಾಯನೇ ಬೇಗ ಇಳಿದು ಬಾ, ಹಲ್ಲೆಲೂಯ, ತಟ್ಟನೆ ಇಳಿದು ಬಾ ಅಮ್ಮ ಎಂದು ಕೇಳಿದಾಗ ಅವನು ತಟ್ಟನೆ ಇಳಿದು ಬಂದು ಏರಿ ಹೋದಾಗ ಅವನ ಆ ಮರವನ್ನು ಹತ್ತುವಾಗ ಎಷ್ಟು ಕಷ್ಟವಾಗಿದೆಯೋ ಅದು ಅವನಿಗೆ ಗೊತ್ತು. ಆದರೆ ಯೇಸು ಸ್ವಾಮಿ ಬಂದು ಅವನನ್ನು ಕರೆದಾಗ ಹಲ್ಲೆಲೂಯ ಅವನು ತಟ್ಟನೆ ಇಳಿದು ಬಂದರು. ಹಲ್ಲೆಲೂಯ. ಇವತ್ತು ರಾತ್ರಿ ನಿನಗೆ ಬಿಡುಗಡೆ ಬೇಕಾ? ನಿನ್ನ ಕುಟುಂಬಕ್ಕೆ ರಕ್ಷಣೆ ಬೇಕಾ? ಅಲ್ಲಿ ಯೇಸು ಸ್ವಾಮಿಯ ಮಾತಿಗೆ ನೀನು ವಿಧೇಯರಾಗಬೇಕು. ಯೇಸು ಸ್ವಾಮಿಯ ಮಾತಿಗೆ ನೀನು ಒಪ್ಪಿಕೊಳ್ಳಬೇಕು. ಏಸಯ್ಯ, ನನ್ನ ಮನೆಯಲ್ಲಿ ನೀನು ಬರಬೇಕಯ್ಯ, ನನ್ನ ಕುಟುಂಬಕ್ಕೆ ನೀನು ಬರಬೇಕು ಸ್ವಾಮಿ. ಅಲ್ಲ, ನಮಗೂ ಶಕ್ತಿ ಇಲ್ಲ ದೇವರೇ, ನಮಗೆ ಬಲವಿಲ್ಲ ದೇವರೇ. ನಮ್ಮ ಉಪವಾಸ ಪ್ರಾರ್ಥನೆ 8ನೇ ದಿನ ರಾತ್ರಿಯಲ್ಲಿ ನಮ್ಮ ಸಭೆಯಲ್ಲಿ ಬನ್ನಿ ಸ್ವಾಮಿ, ಮಗತ್ ಕಾರ್ಯಗಳನ್ನು ಮಾಡು ಅಯ್ಯೋ ಅಪ್ಪ, ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡಯ್ಯೋ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವುದಾದರೆ, ದೇವರಲ್ಲಿ ಆಸಕ್ತಿ ಆಮೆಯಿಂದ ನೀನು ಕೇಳಿಕೊಳ್ಳುವುದಾದರೆ ಖಚಿತಂಗ ಖಂಡಿತ ನನ್ನ ದೇವರು ನಿನ್ನ ಮನೆಯಲ್ಲಿ ಬರುತ್ತಾನೆ. ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನರಿಗೆ ಸಂತೋಷವಾಗಿದ್ದೀರಾ? ಅಲ್ಲಿ 12ನೇ ಭಾಗ. ಆಮೆನ್, ಸ್ತೋತ್ರಂ, ಹಾಲೆಲೂಯ. ನನ್ನ ನಾಮವನ್ನು ಅರಿತವನಾದರಿಂದ ಅವನನ್ನು ಉದ್ಧರಿಸುವೆನು. ಆಮೆನ್. ನನ್ನ ನಾಮವನ್ನು ಅರಿತವನಾದದ್ರಿಂದ ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ನಮಗೆ ಗೊತ್ತು, ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ನಮ್ಮ ಯೇಸುವಿನ ನಾಮ. ಹಾಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದೇವರ ನಾಮದಲ್ಲಿ ಹಾಲೆಲೂಯ, ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ನಾಮದಲ್ಲಿ ಪ್ರೈಸ್ ದಿ ಲಾರ್ಡ್ ತಂದೆಯಾಯ ದೇವರು, ಕುಮಾರನು, ಪರಿಶುದ್ಧಾತ್ಮನು ಒಂದೇ. ಹಾಲೆಲೂಯ. ಹಾಗೆ ಆದರೆ ದೇವರ ನಾಮದಲ್ಲಿ ಹಾಲೆಲೂಯ, ಸ್ತೋತ್ರ, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ನಾನು ಅವನನ್ನು ಉದ್ಧರಿಸುವೆನು. ಯಾವ ನಾಮ? ಯಾವ ನಾಮ? ಯೇಸುವಿನ ನಾಮ. ಅನ್ನಿ ನಾಮ ಮೂಲಕನ ಪೈನ ನಾಮವು. ಹಲ್ಲೆಲೂಯ, ಸ್ತೋತ್ರ, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾಳೆಯೂ ಒಂದೇ ರೀತಿಯಾಗಿರುವ ನಾಮ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇವತ್ತು ನಿನ್ನೊಟ್ಟಿಗೆ ಮಾತನಾಡಿದ ಮೇಲೆ ನಾಳೆ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಈ ನಾಮ. ಕೊನೆವರೆಗೂ ಉಸಿರಿರುವವರೆಗೂ ನಿನ್ನನ್ನು ನಡೆಸುವ ದೇವರಾಗಿದ್ದಾನೆ ನನ್ನ ದೇವರು. ಹಾಲೆಲೂಯ, ಹಾಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಆಮೆನ್, ಪ್ರೈಸ್ ದಿ ಲಾರ್ಡ್. ಅವನು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ. ಹಾಲೆಲೂಯ, ಆಮೆನ್. ಯೇಸುವಿನ ನಾಮದ ಬಗ್ಗೆ ಗೊತ್ತು, ತಂದೆಯ ನಾಮದ ಬಗ್ಗೆ ಗೊತ್ತು. ಹಾಲೆಲೂಯ. ಆದರೆ ಈ ನಾಮದ ಒಂದು ಅರಿವು, ಇದರ ಬಗ್ಗೆ ಒಂದು ತಿಳುವಳಿಕೆ ನಮಗೆ ಇಲ್ಲ.
ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ನಾವು ಹೇಳ್ತಾ ಇರ್ತೀವಿ, ಎಲ್ ಶಡಾಯ್ ಸರ್ವಶಕ್ತನಾಗಿರುವ ದೇವರು, ಯೆಹೋವ ಈರೆ ಒದಗಿಸುವ ದೇವರು, ಯೆಹೋವ ನಿಸಿ ನಮಗೆ ಜಯವನ್ನು ಕೊಡುವ ದೇವರು, ಯೆಹೋವ ರಾಫಾ ಆರೋಗ್ಯದಾಯಕನು, ಯೆಹೋವ ಶಾಲೋ ಸಮಾಧಾನ ಕರ್ತನು. ಹಲ್ಲೆಲೂಯಾ. ನಾವು ಆರಾಧನೆ ಮಾಡುತ್ತಾ ಇರುವಾಗ ನನ್ನ ದೇವರಿಗೆ ಅನೇಕ ವಿಧವಾದ ಹೆಸರುಗಳಿದೆ. ಹಲ್ಲೆಲೂಯಾ. ನನ್ನ ದೇವರ ನಾಮದಲ್ಲಿ ಯೆಹೋವ ಈರೆ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ಒದಗಿಸಿಕೊಡುವ ದೇವರಾಗಿದ್ದಾನೆ. ಯೆಹೋವ ಶಾಲೋಮ್ ಎಂಬುದಾಗಿ ನೀನು ಹೇಳುವಾಗ ನಿನಗೆ ಸಮಾಧಾನವನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ರಾತ್ರಿಯಲ್ಲಿ ಆಮೇಲೆ ಎಲ್ ಶಡಾಯ್ ಸರ್ವಶಕ್ತನಾಗಿರುವ ದೇವರಾಗಿದ್ದಾನೆ. ಎಷ್ಟು ಜನರಿಗೆ ಸಂತೋಷವಾಗ್ತಾ ಇದ್ದೀರಾ? ಹಲ್ಲೆಲೂಯಾ, ಸ್ತೋತ್ರ. ಆಮೇಲೆ ನಮ್ಮನ್ನು ಹಲ್ಲೆಲೂಯಾ ದೇವರ ನಾಮವನ್ನು ಅರಿತವನಾಗಿರುವುದರಿಂದ ನಾನು ಅವನನ್ನು ಉದ್ಧರಿಸುವೆನು. ನಮಗೆ ಒಂದು ಉದ್ಧಾರ ಬೇಕಲ್ಲ. ನಾವು ಯಾವಾಗಲೂ ಒಂದೇ ರೀತಿಯಲ್ಲಿ ಕೂತುಕೊಂಡ್ರೆ ಅಲ್ಲಾದ್ರೆ ರಕ್ಷಣೆ ಹೊಂದಿದ ಮೇಲೆ ಅವತ್ತು ಇರುವ ಆ ಒಂದು ಕಷ್ಟ, ಆ ವೇದನೆ, ಕಣ್ಣೀರು ಇವತ್ತು ಇದೆಯಾ? ಸ್ತೋತ್ರ. ಆಯ್ತಾ ನಿನ್ನ ಮನೆಯಲ್ಲಿ? ಹಲ್ಲೆಲೂಯಾ. ಹಾಗೆ ಇರಬಾರದು. ನಮಗೆ ಒಂದು ಚೇಂಜ್ ಬೇಕು. ಹಲ್ಲೆಲೂಯಾ. ನಮಗೆ ಒಂದು ವ್ಯತ್ಯಾಸ ಬೇಕು. ಈ ಯೇಸುವಿನ ನಾಮದಲ್ಲಿ, ಈ ದೇವರ ನಾಮದಲ್ಲಿ ನೀನು ನಂಬಿ ಪ್ರಾರ್ಥನೆ ಮಾಡುವಾಗ, ಹಲ್ಲೆಲೂಯಾ, ಉಪವಾಸದಿಂದ ಕೇಳಿಕೊಳ್ಳುವಾಗ ಆತನು ನಿನಗೆ ನಿನ್ನನ್ನು ಉದ್ಧರಿಸುವ ದೇವರಾಗಿದ್ದಾನೆ. ನಿನ್ನ ಮನೆಯಲ್ಲಿ ಸಮಾಧಾನವನ್ನು ಕೊಡುವ ದೇವರಾಗಿದ್ದಾನೆ. ಒಂದಾನೊಂದು ದಿನ ಈ ದೇವರು ಹಲ್ಲೆಲೂಯಾ ತನ್ನ ಜನರಾದ ಇಸ್ರಾಯೇಲ್ ಮಕ್ಕಳನ್ನು ನೋಡಿ ಹಲ್ಲೆಲೂಯಾ ದುಃಖಪಟ್ಟರು. ಇಸ್ರಾಯೇಲ್ ಮಕ್ಕಳನ್ನ ಕುರಿತಾಗಿ ನಮಗೆ ಚೆನ್ನಾಗಿ ಗೊತ್ತಿದೆ. ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ಬಿಟ್ಟು ಕೆಲಸ ಮಾಡುತ್ತಾ ಕಷ್ಟದಿಂದ, ಕಣ್ಣೀರಿಂದ, ವೇದನೆಯಿಂದ ಇದ್ದಾಗ ಹಲ್ಲೆಲೂಯಾ ಅವರ ಕೂಗನ್ನು ಕೇಳಿ ಹಲ್ಲೆಲೂಯಾ ಯೇಸು ತಂದೆಯಾಯ ದೇವರು ಅವರ ಕಣ್ಣೀರನ್ನು ನೋಡಿ ಅವರನ್ನು ನೆನಪು ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ, ಸ್ತೋತ್ರ. ಒಂದಾನೊಂದು ದಿನ ಒಂದು ತಾಯಿ, ಒಂದು ಚಿಕ್ಕ ಮಗು ಒಂದು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಮಲಗಿದರು. ಸ್ತೋತ್ರ. ಒಂದು ಸಣ್ಣ ಗುಡಿಸಲು, ದೊಡ್ಡ ಮನೆ, ಬೆಂಗಳ ಏನೂ ಇಲ್ಲ. ಒಂದು ಸಣ್ಣ ಗುಡಿಸಲು. ಆ ಗುಡಿಸಲಲ್ಲಿ ಈ ತಾಯಿ ಮತ್ತು ಈ ಮಗು ಮಲಗುತ್ತಿರುವಾಗ ರಾತ್ರಿಯ ಜಾವದಲ್ಲಿ ಆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಅನೇಕ ಟ್ರೈನ್ಸ್, ಅಲ್ಲಿಯ ಗುಡ್ಸ್, ಎಕ್ಸ್ಪ್ರೆಸ್ ಟ್ರೈನ್ಗಳು ಎಲ್ಲ ಹಾದು ಹೋಗುತ್ತಾ ಇದ್ದವು. ಆದರೆ ಈ ತಾಯಿಗೆ ಎಚ್ಚರವಾಗಿರಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಳು ಚೆನ್ನಾಗಿ ಮಲಗುತ್ತಾ ಇದ್ದಾಳೆ. ಆಮೇಲೆ ಅವಳು ಮಲಗುವ ಮನೆ ಮೇಲೆ ಆಕಾಶ ಮಾರ್ಗದಲ್ಲಿ ಸಂಚರಿಸುವ ಫ್ಲೈಟ್ಗಳು, ಜೆಟ್ ಏರ್ವೇಸ್, ಹಲ್ಲೆಲೂಯಾ, ಜೆಟ್ ವಿಮಾನಗಳು ಹಲ್ಲೆಲೂಯಾ ಹಾದು ಹೋಗುತ್ತಾ ಇದ್ದಾವೆ. ಆದರೆ ಈ ಮಗಳನ್ನು ಎಚ್ಚರಿಕೆ ಮಾಡಲಿಲ್ಲ. ಆದರೆ ಅವಳ ಪಕ್ಕದಲ್ಲಿ ಮಲಗಿರುವ ಆ ಚಿಕ್ಕ ಮಗು ಒಂದು ಸರಿ ಅಳುವಾಗ ಆ ತಾಯಿ ಎದ್ದು ಹಲ್ಲೆಲೂಯಾ, ಸ್ತೋತ್ರ, ಮಗನೇ ಏನು ಬೇಕು ಎಂದು ಕೇಳಿದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ಪ್ರಿಯ ದೇವರು ಮಕ್ಕಳೇ, ಇವತ್ತು ಈ ಲೋಕದಲ್ಲಿ ಇರುವ ಒಬ್ಬ ತಾಯಿ ಆ ಮಗುವನ್ನ ಈ ಲೋಕದ ಶಬ್ದಗಳು ಏನು ಅವಳು ಎಬ್ಬಿಸಿಲ್ಲ, ಅವಳಿಗೆ ಎಚ್ಚರ ಕೊಡಲಿಲ್ಲ. ಆದರೆ ಅವಳ ಹಲ್ಲೆಲೂಯಾ ಹತ್ತಿರ ಮಲಗಿರುವ ಆ ಮಗುವನ್ನು ಕೂಗನ್ನು ಕೇಳಿದಾಗ ಹಲ್ಲೆಲೂಯಾ ಅವಳು ಎದ್ದು ಕೇಳಿದಳು, ಮಗನೇ ನಾನು ನಿನಗೆ ಏನು ಮಾಡಬೇಕು? ಹಾಗೆ ಆದರೆ ಪ್ರಿಯ ದೇವರು ಮಕ್ಕಳೇ, ನನ್ನನ್ನು ನಿನ್ನನ್ನು ಸೃಷ್ಟಿಸಿದ ಹಲ್ಲೆಲೂಯಾ ತಂದೆಯಾಯ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ನೀನು ಕೂಗುತ್ತಿರುವಾಗ, ನೀನು ಮೊರೆ ಇಡುವಾಗ, ನಿನ್ನ ಕಣ್ಣೀರನ್ನು ನೋಡಿ, ನಿನ್ನ ದುಃಖವನ್ನು ನೋಡಿ ಆತನು ನಮ್ಮನ್ನು ಪರಾಮರಿಸುವ ದೇವರಾಗಿದ್ದಾನೆ. ಹಾಗೆ ಹಲ್ಲೆಲೂಯಾ ಇಸ್ರಾಯೇಲ್ ಮಕ್ಕಳನ್ನು ಕೂಡ ಒಂದಾನೊಂದು ದಿನ ಹಲ್ಲೆಲೂಯಾ ಅವರ ಕಣ್ಣೀರನ್ನು ದೇವರು ನೋಡಿದ್ದಾನೆ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಹಾಲು ಜೇನು ಹರಿಯುವಂತ ದೇಶಕ್ಕೆ ನಾನು ನಿಮ್ಮನ್ನು ನಡೆಸುತ್ತೇನೆ ಎಂಬುದಾಗಿ ಹೇಳಿದ ದೇವರು ಹಾಗೆ ಮಾಡಿದ್ದಾನೆ. ಹಲ್ಲೆಲೂಯಾ. ಐಗುಪ್ತ ದೇಶದಿಂದ ಹೊರಗಡೆ ತಂದಿದ್ದಾನೆ. ಮಧ್ಯದಲ್ಲಿ ಪ್ರಯಾಣದಲ್ಲಿ ಇರುವಾಗ ನಡೆದಿದ್ದ ಘಟನೆಗಳೆಲ್ಲ ನಮಗೆ ಗೊತ್ತಿದೆ. ಆದರೆ ಹಲ್ಲೆಲೂಯಾ ದೇವರು ಒಂದು ರೀತಿಯಲ್ಲಿ ಅವರು ನಡೆಸಿಕೊಂಡು ಬರ್ತಾ ಇತ್ತು. ಆದರೆ ಕೊಂದ ಸಮಯಗಳಲ್ಲಿ ಸಮಯಗಳಲ್ಲಿ ಅವರಿಗೆ ದೇವರ ಮೇಲೆ ಸಿಟ್ಟು, ಕೋಪ. ಹಲ್ಲೆಲೂಯಾ.
ಐಗುಪ್ತ ದೇಶದಲ್ಲಿ ನಾವು ಚೆನ್ನಾಗಿತ್ತು. ನಾವು ಕೂಡ ಇದೇ ಸ್ವಭಾವ. ಹಲ್ಲೆಲೂಯ, ಹಲ್ಲೆಲೂಯ. ರಕ್ಷಣಾ ಮಾರ್ಗದಲ್ಲಿ ಬರಲಿಕ್ಕೆ ಮುಂಚೆ ನಮಗೆ ಕಷ್ಟಗಳಿದ್ದವಲ್ಲ, ಸ್ತೋತ್ರಂ. ರೋಗ ಬಂದಿದೆಯಲ್ಲ ನಮ್ಮ ಮನೆಯಲ್ಲಿ ಹಲ್ಲೆಲೂಯ. ಮರಣಗಳು ಸಂಭವಿಸಿದೆಯಲ್ಲ. ಆದರೆ ದೇವರ ಕಡೆಗೆ ಬಂದ ಮೇಲೆ ಆಮೇಲೆ ಸ್ತೋತ್ರಂ, ಯಾಕೆ ನೀವು ಹಾಗೆ ಹೇಳ್ತೀರಾ? ಸ್ತೋತ್ರಂ. ದೇವರೇ ಯಾಕೆ ಮಾಡಿದೀಯಾ? ಯಾಕೆ ಈ ಅನುಭವ ನನ್ನ ಜೀವನದಲ್ಲಿ ತಂದಿದೆಯಾ? ಸ್ತೋತ್ರ, ಹಲ್ಲೆಲೂಯ. ಪ್ರಿಯ ದೇವ್ರ ಮಕ್ಕಳೇ, ಇಸ್ರಾಯೇಲ್ ಮಕ್ಕಳು ಹಾಗೆ ನಾವು ಕೂಡ ಕೇಳೋ ಸಮಯದಲ್ಲಿ ಕೇಳುವರಾಗಿದ್ದೇವೆ. ಆದರೆ ಹಲ್ಲೆಲೂಯ, ದೇವರ ಕೋಪವನ್ನು ಎಬ್ಬಿಸಿದಾಗ ಸ್ವಲ್ಪ ಜನರನ್ನು ದೇವರು ಸಂಗರಿಸೇ ಬಿಟ್ಟನು. ಹಲ್ಲೆಲೂಯ. ಹಾಗೆ ಬರ್ತಾ 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 ದೇವರು ತಾನೇ ನನ್ನ ಜನರನ್ನು ಉದ್ಧರಿಸಬೇಕು, ನನ್ನ ಜನರಿಗೆ ಒಂದು ಉದ್ಧಾರ ನಾನು ಕೊಡಬೇಕೆಂಬುದಾಗಿ ಹಲ್ಲೆಲೂಯ ದೇವರು ತೀರ್ಮಾನ ಮಾಡಿದ ಮೇಲೆ ಯೆಹೆಜ್ಕೇಲನ ಪುಸ್ತಕ ಆಮೆ ಹಲ್ಲೆಲೂಯ ಪ್ರವಾದನೆ ಪುಸ್ತಕ 37ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ನೋಡುವಾಗ ಅಲ್ಲಿ ಒಣಗಿದ ಎಲುಬುಗಳು ತುಂಬಿದ ಒಂದು ತಗ್ಗಿನಲ್ಲಿ ಆಮೇನ್ ಯೆಹೆಜ್ಕೇಲನನ್ನು ದೇವರು ಕರ್ಕೊಂಡು ಬಂದಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಇಸ್ರಾಯೇಲ್ ಮಕ್ಕಳ ಕಷ್ಟಗಳನ್ನು ನೋಡಿ, ನಾನು ನಿಮ್ಮನ್ನು ಹಾಲು ಜೇನು ಹರಿಯುವಂತ ಹಾಲೆ ದೇಶಕ್ಕೆ ನಾನು ನಿಮ್ಮನ್ನು ನಡೆಸುತ್ತೇವೆ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ಅವರನ್ನು ಕರ್ಕೊಂಡು ಬಂದಿದ್ದಾನೆ, ಅವರನ್ನು ಬಿಡಿಸಿಕೊಂಡು ಬಂದಿದ್ದಾನೆ. ಹಲ್ಲೆಲೂಯ. ಆದರೆ ಬರ್ತಾ 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 ಪ್ರಾರ್ಥನೆ ಕಡಿಮೆ ಆಯಿತು, ಆರಾಧನೆ ಕಡಿಮೆ ಆಯಿತು, ಚರ್ಚಿಗೆ ಬರುವುದಿಲ್ಲ, ಹಲ್ಲೆಲೂಯ ಸ್ತೋತ್ರ ಹೇಳುವುದಿಲ್ಲ, ಅಲ್ಲೆಲ್ಲ ಹಾಡುವುದಿಲ್ಲ, ದೇವರ ವಾಕ್ಯ ಧ್ಯಾನಿಸುವುದಿಲ್ಲ. ಎಲುಬುಗಳಿಗೆ ಸಮಾನವಾಗಿ ಅವರು ಅಲ್ಲೇ ಇದ್ದಾರೆ. ಹಲ್ಲೆಲೂಯ. ಆ ತಗ್ಗಿನಲ್ಲಿ ಪ್ರವಾದಿಯನ್ನು ನಿಲ್ಲಿಸಿ ಹಲ್ಲೆಲೂಯ ತಂದೆಯಾಯ ದೇವರು ಕೇಳುವ ಒಂದು ಮಾತಿದೆ, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರುವುದೋ? ಹಲ್ಲೆಲೂಯ. ದೇವರೇ ನೀನು ಬಲ್ಲೆ, ನೀನು ಬಲ್ಲೆ. ಇವತ್ತು ಈ ಆನ್ಸರ್ ನಮ್ಮ ಬಾಯಿಂದ ಹೊರಡಬೇಕು. ಹಲ್ಲೆಲೂಯ. ಏಸಪ್ಪ, ನನಗೆಲ್ಲ ಗೊತ್ತಿದೆ, ನನಗೆ ಹಾಡು ಗೊತ್ತಿದೆ, ನನಗೆ ವಾಕ್ಯ ಗೊತ್ತಿದೆ, ನನಗೆ ಪ್ರಾರ್ಥನೆ ಗೊತ್ತಿದೆ. ಅಲ್ಲರಿ ಪ್ರಿಯ ದೇವರು ಮಕ್ಕಳೇ, ಏಸಪ್ಪ ಏನಾದರೂ ಕೇಳಿಕೊಳ್ಳುವುದಾದರೆ ಏಸಪ್ಪನ ಪಾದ ಸನ್ನಿಧಾನದಲ್ಲಿ ವಿಧೇಯರಾಗಿ ಒಪ್ಪಿಸಿಕೊಂಡಪ್ಪ, ನನ್ನ ಕೈಯಿಂದ ಏನು ಮಾಡಲಿಕ್ಕೆ ಸಾಧ್ಯವಲ್ಲ, ನೀನು ನನ್ನ ಜೊತೆಯಲ್ಲಿ ಇರುವುದಾದರೆ ಹಲ್ಲೆಲೂಯ ಮಾಡಕ್ಕೆ ಸಾಧ್ಯ ಎಂಬುದಾಗಿ ನೀನು ಒಪ್ಪಿಸಿಕೊಟ್ಟು ಹೇಳಬೇಕು. ಹಲ್ಲೆಲೂಯ. ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರುವುದೋ? ಸ್ತೋತ್ರ. ಅಯ್ಯ ಯಜಮಾನನೇ, ನೀನೇ ಬಲ್ಲೆ, ನೀನೇ ಬಲ್ಲೆ. ಹೌದು. ಇವತ್ತು ನಸ್ರೇನ ಯೇಸುವಿನ ನಾಮದಲ್ಲಿ ಹಲ್ಲೆಲೂಯ ಈ ಕಿಂಗ್ ಆಫ್ ಕಿಂಗ್ ಚರ್ಚ್ ಅಲ್ಲಿ ಇರುವ ನನ್ನ ವಿಶ್ವಾಸಿಗಳಿಗೆ ಹೇಳುವಂತೊಂದು ಕರ್ತನ ನುಡಿ. ಹಲ್ಲೆಲೂಯ. ನಮ್ಮ ಸ್ಥಿತಿಗಳಿಗೂ ನಮ್ಮ ಸ್ಥಿತಿಗತಿಗಳು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಹಲ್ಲೆಲೂಯ. ನಾವು ಯಾರೆಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಹಲ್ಲೆಲೂಯ ಸ್ತೋತ್ರ. ನಮ್ಮನ್ನು ಕರೆತಂದ ದೇವರು ಅನಾಥರಾಗಿ ನಾನು ನಿಮ್ಮನ್ನು ಬಿಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಮಾತಾಡ್ತಾ ಇದ್ದಾನೆ. ನರಪುತ್ರನೇ, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರುವುದು. ಅಪ್ಪ, ಅಯ್ಯ, ಯಜಮಾನನೇ, ನೀನು ಬಲ್ಲೆ, ನೀನು ಬಲ್ಲೆ. ಆದರೆ ಪ್ರವಾದನ ನುಡಿಯಿಂದ ನೀನು ನುಡಿ ಈ ಎಲುಬುಗಳಿಗೆ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ಇಸ್ರಾಯೇಲ್ ಮಕ್ಕಳು ಯಾರಾಗಿದ್ದೀರಾ? ಹಲ್ಲೆಲೂಯ. ನಾವುಗಳು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಈ ಇಸ್ರಾಯೇಲ್ ಮಕ್ಕಳು ನಾವುಗಳಾಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ರಕ್ಷಣಾ ಮಾರ್ಗದಲ್ಲಿ ಬಂದಾಗ ಒಂದು 3 ತಿಂಗಳು നല്ല ಚೆನ್ನಾಗಿ ಹಾಡುಗಳಾಡುತ್ತಾ ದೇವರನ್ನ ಸ್ತುತಿಸುತ್ತಾ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುತ್ತಾ ಉಪವಾಸ ಮಾಡುತ್ತಾ ಇದ್ದೆವು. ಆದರೆ ಬರ್ತಾ 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 ವರ್ಷಗಳು ದಾಟಿ ಹೋದಾಗ ನಮ್ಮ ಪ್ರಾರ್ಥನೆ ಎಲ್ಲಿವರೆಗೆ ಆಯಿತು, ನಮ್ಮ ಉಪವಾಸ ಎಲ್ಲಿವರೆಗೆ ಆಯಿತು? ಹಲ್ಲೆಲೂಯ ಸ್ತೋತ್ರ. ಆ ಒಂದು ಚೈತನ್ಯ ನಮ್ಮಲ್ಲಿ ಇಲ್ಲ. ಆ ಒಂದು ಹಲ್ಲೆಲೂಯ ಸ್ವರವನ್ನು ಎತ್ತಿ ಆಡುವಂತ ಒಂದು ಸ್ವರ ನಮ್ಮಲ್ಲಿ ಇಲ್ಲ. ದೇವರ ವಾಕ್ಯದ ಧ್ಯಾನ ನಮ್ಮಲ್ಲಿ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಇವತ್ತು ನಮ್ಮನ್ನೇ ದೇವರ ಕರಗಳಲ್ಲಿ ಒಪ್ಪಿಸಿ ಕೇಳಬೇಕು. ಅಯ್ಯ, ನೀನು ಬಲ್ಲೆ, ನೀನು ಬಲ್ಲೆ. ಹಲ್ಲೆಲೂಯ. ನರಪುತ್ರನೇ, ನರಪುತ್ರನೇ, ಜೀವ ಬರುವುದೋ ಎಂಬುದಾಗಿ ಕೇಳಿದಾಗ ನೀನು ಬಲ್ಲೆ ಸ್ವಾಮಿ, ನೀನು ಬಲ್ಲೆ ಸ್ವಾಮಿ. ಹಲ್ಲೆಲೂಯ.
ಚರ್ಮವನ್ನು ಒದಗಿಸಿ, ಮಾಂಸವನ್ನು ಹಬ್ಬಿಸಿ, ಜೀವಶ್ವಾಸವನ್ನು ಕೊಟ್ಟಿರುವ ದೇವರು. ಹಲ್ಲೆಲೂಯಾ. ಆ ಎಲುಬುಗಳಿಗೆ ಒಣಗಿ ಹೋದ ಎಲುಬುಗಳಿಗೆ, ಹಲ್ಲೆಲೂಯಾ, ಆ ವಾಕ್ಯ ಭಾಗ ಓದುತ್ತಿರುವಾಗ ನನಗೆ ತುಂಬ ಸಂತೋಷ ಆಯಿತು. ಒಂದು ಭಾಗ ಅದರಲ್ಲಿ ಇದೆ, ಟಕ್ಕ ಟಕ್ಕ ಎನ್ನುತ್ತಾ ಎಲುಬುಗಳಿಗೆ ಜೋಡಿಯಾದವು. ಆಮೆನ್. ಹಲ್ಲೆಲೂಯಾ. ಸತ್ತು ಹೋಗಿದೆ, ನನ್ನಲ್ಲಿ ಜೀವ ಇಲ್ಲ ಎಂಬುದಾಗಿ ಅಂದುಕೊಂಡಿರುವ ಸಮಯದಲ್ಲಿ, ಆಮೆನ್, ಹಲ್ಲೆಲೂಯಾ, ಪ್ರವಾದಿ ದೇವರ ಮಾತಿನಿಂದ ದೈವೋಕ್ತಿಯನ್ನು ನುಡಿಯುವಾಗ, ಆಮೆನ್, ಹಲ್ಲೆಲೂಯಾ, ಟಕ ಟಕ ಎನ್ನುತ್ತಾ ಎಲುಬುಗಳಿಗೆ ಜೋಡಿಯಾದೆವು. ಇವತ್ತು ನನ್ನ ಮಾತನ್ನು ಕೇಳುವ ನನ್ನ ಪ್ರಿಯ ದೇವರ ಮಕ್ಕಳೇ, ನನ್ನ ನಿರೀಕ್ಷೆ ಹಾಳಾಯಿತು, ಇನ್ನು ನನ್ನ ಕುಟುಂಬದಲ್ಲಿ ನನಗೆ ನಿರೀಕ್ಷೆ ಇಲ್ಲ, ನಾನು ಸೋತೋಗಿದೆ, ನಾನು ಬಹಳ ಕಷ್ಟದಲ್ಲಿ ಇದ್ದೇವೆ ಎಂಬುದಾಗಿ ನೀನು ಅಂದುಕೊಂಡುವಾಗ, ಇವತ್ತು ನನ್ನ ದೇವರು ಹೇಳ್ತಾ ಇದೆ, ಇಲ್ಲ, ನಿರೀಕ್ಷೆ ಇದೆ. ಒಣಗಿ ಹೋದ ಎಲುಬುಗಳಿಗೆ ಜೀವವನ್ನು ಕೊಟ್ಟಿರುವ ನನ್ನ ದೇವರು, ಆಮೆನ್, ಹಲ್ಲೆಲೂಯಾ, ಮಾಂಸವನ್ನು ಹರಡಿಸಿದ ದೇವರು, ಓ ಹಲ್ಲೆಲೂಯಾ, ಚರ್ಮವನ್ನು ಒದಗಿಸಿದ ದೇವರು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್. ಈ ಶರೀರಕ್ಕೆ ಚರ್ಮ ಇಲ್ಲದೆ ಹೋದರೆ, ಶ್ವಾಸ ಇಲ್ಲದೆ ಹೋದರೆ ಏನು ಪ್ರಯೋಜನ? ಒಂದು ಎಲುಬು, ಹಲ್ಲೆಲೂಯಾ, ಸಮಾಧಿಯಲ್ಲಿ ಸೇರಿದ ಅವರ ಹಾಗೆ ನಾವು ಕೂಡ ಇರುತ್ತೇವೆ. ಆದರೆ ಜೀವವುಳ್ಳ ದೇಹಿಗಳಾಗಿ ದೇವರು ನಮ್ಮನ್ನು ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಯಾಕೆ ಇನ್ನು ಸತ್ತ ಸಮವಾಗಿ, ಸತ್ತು ಹೋಗಿ ಇರುವ ಎಲುಬುಗಳಿಗೆ ಸಮವಾಗಿ ಇರುವ ನಮ್ಮ ಸ್ನೇಹಿತರು ಈ ಸುತ್ತಮುತ್ತಲು ಇದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ಯೇಸುವಪ್ಪ ಯಾರೆಂಬುದಾಗಿ ಗೊತ್ತಿಲ್ಲದೆ ಇರುವ ನಮ್ಮ ಸ್ನೇಹಿತರು ಇದ್ದಾರೆ. ಹಲ್ಲೆಲೂಯಾ, ಅವರನ್ನು ನಾನು ಎಬ್ಬಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ನಾನು ಅವರಿಗೆ ಈ ದೈವೋಕ್ತಿಯನ್ನು ನುಡಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಕರ್ತನು ಬರುವಾಗ ಅವರು ಕೂಡ ನಮ್ಮೊಂದಿಗೆ ಪರಲೋಕ ರಾಜ್ಯದಲ್ಲಿ ಸೇರಬೇಕು. ಅದೇ ನಮ್ಮ ಆಸೆಯಾಗಿರಬೇಕು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಓದುತ್ತಾ ಬರುತ್ತಾಗ ಇಸ್ರಾಯೇಲ್ ಮಕ್ಕಳು ಹೇಳುವ ಒಂದು ಮಾತಿದೆ, ದೇವರೇ, ನಮ್ಮ ನಿರೀಕ್ಷೆ ಹಾಳಾಯಿತು. ಇವತ್ತು ಎಷ್ಟು ಜನ ದುಃಖದಿಂದ, ಕಣ್ಣೀರಿಂದ, ವೇದನೆಯಿಂದ ಈ ಮಾತು ಕೇಳುವರಾಗಿದ್ದೀರಾ? ಸ್ತೋತ್ರ. ಏಸಪ್ಪ, ನನ್ನ ಕುಟುಂಬದಲ್ಲಿ ಇನ್ನೂ ಒಂದು ನಿರೀಕ್ಷೆ ನಾನು ಕಾಣ್ತಾ ಇಲ್ಲ. ಆಮೆನ್, ಆಮೆನ್. ಈ ರೋಗಕ್ಕೆ ವಾಸಿ ನಾನು ಕಾಣ್ತಾ ಇಲ್ಲ. ನನ್ನ ಕುಟುಂಬದಲ್ಲಿ ಇನ್ನೂ ಅನೇಕರು ರಕ್ಷಣೆ ಮಾರ್ಗದಲ್ಲಿ ಬರುವುದು ನಾನು ಕಾಣ್ತಾ ಇಲ್ಲ. ನನ್ನ ನಿರೀಕ್ಷೆ ಹಾಳಾಯಿತು, ನನ್ನ ನಂಬಿಕೆ ಕಡಿಮೆ ಆಗಿದೆ. ಇವತ್ತು ರಾತ್ರಿ ನಾನು ಹೇಳುವ ಒಂದು ಮಾತಿದೆ. ಅಬ್ರಹಾಮನ ಮನೆಯಲ್ಲಿ ಬಂದಿರುವ ದೇವರು, 3 ವ್ಯಕ್ತಿಗಳು ಅಬ್ರಹಾಮನ ಮನೆಗೆ ಬಂದಿದ್ದಾರೆ. ಆಮೆನ್. ಚರಿತ್ರೆಯನ್ನು ಓದುವಾಗ 3 ಪುರುಷರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ಬೋದು. ಆದರೆ ಚರಿತ್ರೆಯಲ್ಲಿ ನಾವು ನೋಡುವಾಗ ತಂದೆ, ಕುಮಾರ, ಪವಿತ್ರಾತ್ಮನು, ಹಲ್ಲೆಲೂಯಾ, 3 ಜನರು ಆಮೆನ್ ಆಮೆನ್ ಅಬ್ರಹಾಮನ ಮನೆಯಲ್ಲಿ ಬಂದಿದ್ದಾರೆ. ಅಬ್ರಹಾಮನಿಗೆ ಗೊತ್ತಿಲ್ಲ, ಆಮೆನ್, ಇದು ನನ್ನ ದೇವರೆಂಬುದಾಗಿ ಗೊತ್ತಿಲ್ಲದೆ ಆತನು ಗೌರವವನ್ನು ಕೊಟ್ಟಿದ್ದಾರೆ, ಸನ್ಮಾನಿಸಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಮನೆ ಒಳಗೆ ಬಂದಾಗ ಊಟ ಮಾಡಿಸಿದ್ರು. ಫಸ್ಟ್ ಕಾಲು ತೊಳಿಸಿ, ಆಮೇಲೆ ಹಾಲೆಲ್ಲ ಕ್ಲೀನ್ ಮಾಡಿ, ಆಮೇಲೆ ಅವರನ್ನು ಒಂದು ಗಿಡದ ಕೆಳಗೆ ಕೂಡಿಸಿ ಅವರಿಗೆ ಊಟವನ್ನು ಕೊಟ್ಟಿದ್ದಾರೆ. ಆಮೇಲೆ ಪ್ರಿಯ ದೇವ್ರ ಮಕ್ಕಳೇ, ನೀನು ದೇವರಿಗೆ ಕೊಡುವಂಥ ರೆಸ್ಪೆಕ್ಟ್, ನೀ ದೇವರಿಗೆ ಕೊಡುವಂಥ ಗೌರವ, ಹಲ್ಲೆಲೂಯಾ, ಹಾಗೆ ಇರುತ್ತದೆ ನಿನ್ನ ಬಿಡುಗಡೆ. ಆಮೇಲೆ ಹಲ್ಲೆಲೂಯಾ, ನಿನ್ನ ಮನೆಯಲ್ಲಿ ಕೂಡ ಹಾಗೆ ಇರುತ್ತದೆ. ಪ್ರಿಯ ದೇವ್ರ ಮಕ್ಕಳೇ, ಅಬ್ರಹಾಮನು ಹಲ್ಲೆಲೂಯಾ ನೋಡಿದಾಗ ಅಬ್ರಹಾಮನು ಮತ್ತು ಹೆಂಡತಿ 3. ಎಷ್ಟು ಜನ? 5 ಜನ. ಪ್ರೈಸ್ ದಿ ಲಾರ್ಡ್. 5 ಜನರ ಮಧ್ಯದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡಿದ್ದಾನೆ. ಓ, ಮಗತ್ ಕಾರ್ಯವನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ನಮಗೆ ಚೆನ್ನಾಗಿ ಗೊತ್ತಿದೆ ಆ ಭಾಗವೆಲ್ಲ. ಅವರಿಗೆ ಮಕ್ಕಳಿರಲಿಲ್ಲ, ಆದರೆ ಆಮೇಲೆ ನಂಬಿಕೆಯಿಂದ, ವಿಶ್ವಾಸ ಕಣ್ಣಿಂದ, ಹಲ್ಲೆಲೂಯಾ, ಅಬ್ರಹಾಮ ದೇವರಿಗೆ ಕೊಡುವಂತ ರೆಸ್ಪೆಕ್ಟ್ ಅನ್ನು ಕೊಡುವಾಗ ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಆಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ.
ಲಾಜರಿನ ಮನೆಯಲ್ಲಿ ಬಂದಿರುವ ಯೇಸು ಸ್ವಾಮಿ 4ನೇ ದಿನವಾಯಿತು. ಅಲ್ಲೇಲು ವಾಸನೆ ಆಗಿದೆ ಪ್ರಭುವ, ವಾಸನೆ ಆಗಿದೆ ದೇವ, ಅಲ್ಲೇಲು. ಆದರೆ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿದೆ, ಅಲ್ಲೇಲೂಯ ಅಲ್ಲೇಲೂಯ, ಈ ಮರಣ ಲಾಜರನೇ ಸಮಾಧಿ ಒಳಗೆ ಇಟ್ಟು ಒಂದು ಕಲ್ಲು ಹಾಕಿದರು. ಯೇಸು ಸ್ವಾಮಿ ಬಂದಾಗ ಒಂದು ಮಾತು ಹೇಳಿದರು, ಈ ಕಲ್ಲುಗಳು ತೆಗೆದಾಕ್ರಿ. ಈ ಕಲ್ಲು ಯಾರು ಇಟ್ಟಿದ್ದೀರಾ? ತೆಗೆದಾಕಬೇಕು. ಇವತ್ತು ರಾತ್ರಿಯಲ್ಲಿ ನಾವುಗಳಿಟ್ಟಿರುವ ಒಂದು ಕೆಳೆ ಬೌಂಡರಿಗಳು, ಅದನ್ನು ತೆಗೆದು ಹಾಕಿದರೆ ಲಾಜರ್ ಹೊರಗಡೆ ಬರುತ್ತಾನೆ. ಆಮೆನ್, ಹಲ್ಲೆಲೂಯಾ. ನಿನ್ನ ನಿರೀಕ್ಷೆ ಹಾಳಾಯಿತು ಎಂಬುದಾಗಿ ನೀನು ಮನಸ್ಸಿನಲ್ಲಿ ಅಂದುಕೊಂಡಿದೆಯಲ್ಲ, ಅದರಲ್ಲಿ ದೇವರ ಅದ್ಭುತ ಕಾರ್ಯವನ್ನು ಮಾಡುತ್ತಾನೆ. ಸ್ತೋತ್ರಂ. ಲಾಜರೇ ಹೊರಗೆ ಬಾ. ಪ್ರೈಸ್ ದಿ ಲಾರ್ಡ್. ಹೇಳಬೇಕು, ಅಸಮಾಧಾನವೇ ಹೊರಗಡೆ ಹೋಗು. ಆಮೇಲೆ ನನ್ನ ನಿರೀಕ್ಷೆಯನ್ನು ಹಾಳು ಮಾಡುವ ಸೈತಾನೇ ಹೊರಗೆ ಹೋಗಬೇಕು. ಹಲ್ಲೆಲೂಯಾ. ನಾನು ದೇವರ ಮಗನಾಗಿದ್ದಾನೆ, ನಾನು ದೇವರ ಮಗಳಾಗಿದ್ದಾಳೆ. ಆಮೆನ್. ನಂಬಿಕೆಯಿಂದ ನೀನು ಮಾತಾಡುವುದಾದರೆ ದೇವರ ಕಾರ್ಯವನ್ನು ನೋಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಸ್ತೋತ್ರ. ನನ್ನ ಆಪ್ತ ವಾಕ್ಯಕ್ಕೆ ನಾನು ಬಂದು ಮುತ್ತಾಯ ಮಾಡುತ್ತೇವೆ. ಹಲ್ಲೆಲೂಯಾ. ಆಮೇಲೆ ಕೀರ್ತನೆಗಳು 91ನೇ ಅಧ್ಯಾಯ 14ನೇ ವಾಕ್ಯ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ನಮ್ಮನ್ನು ರಕ್ಷಿಸುವ ದೇವರು, ಚಕ್ಕಾಯನ್ನು ಅವನ ಕುಟುಂಬವನ್ನು ರಕ್ಷಿಸುವ ದೇವರು, ಇಸ್ರಾಯೇಲ್ ಮಕ್ಕಳನ್ನು ಪುನಃ ಚೈತನ್ಯ ಪಡಿಸಿದ ದೇವರು ನಮ್ಮನ್ನು ಉದ್ಧಾರ ಮಾಡುತ್ತಾನೆ, ನಮಗೆ ಬಿಡುಗಡೆಯನ್ನು ಕೊಡುತ್ತಾನೆ. ಈ ಉಪವಾಸ ಪ್ರಾರ್ಥನೆಯ 8ನೇ ದಿನ ರಾತ್ರಿಯಲ್ಲಿ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಎಲ್ಲ ಆಶೀರ್ವಾದಗಳು, ಎಲ್ಲ ಆಶೀರ್ವಾದಗಳು ಆಮೇಲೆ ಈ ಸಭೆಗೆ ನಾನು ಕೊಡ್ತಾ ಇದ್ದೇವೆ. ಆಮೇಲೆ ನಿಮ್ಮ ನಿರೀಕ್ಷೆಗೆ ತಕ್ಕಂಗೆ ಹಲ್ಲೆಲೂಯಾ ದಿನ ಮನಸ್ಸಿನಲ್ಲಿರುವ ವೇದನೆಗಳು, ಕಣ್ಣೀರುಗಳು ನೀಗುವಂತ ಆಮೇಲೆ ದಿನಗಳು, ವರ್ಷಗಳಾಗಿದೆ, ಮುಂದಿನ ದಿನಗಳು. ಹಲ್ಲೆಲೂಯಾ. ನಿರೀಕ್ಷೆಯಿಂದ ಕಾದುಕೊಳ್ಳೋಣ. ಈ ವಾಕ್ಯದ ಮೂಲಕವಾಗಿ ದೇವರ ಕರೆಗಳಲ್ಲಿ ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ಆಮೇಲೆ ಇಷ್ಟುವರೆಗೂ ವಾಕ್ಯ ಹೇಳೋದಕ್ಕೆ ದೇವರು, ಸರ್ವಶಕ್ತನಾಯ ದೇವರು ನನಗೆ ಕೃಪೆ ಕೊಟ್ಟಿದ್ದಾನೆ. ತಂತ ದೇವರಿಗೆ ಆಮೇಲೆ ಹಲ್ಲೆಲೂಯಾ ಸರ್ವ ಆಮೇಲೆ ವಂದನೆಯನ್ನು ಹೇಳುತ್ತಾ, ಅದೇ ರೀತಿಯಲ್ಲಿ ನಮ್ಮನ್ನೇ ಇಲ್ಲಿವರೆಗೂ ಇಲ್ಲಿ ಆಹ್ವಾನಿಸಿದ ಪಾಸ್ಟರ್ ಎನ್ನುವರೆಗೂ ಕುಟುಂಬವರಿಗೂ ಎಲ್ಲವರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಸಲ ವಂದನೆಯನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುತ್ತಾಯ ಮಾಡುತ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್.